Hello everyone, welcome to my channel Fluent English. ಇವತ್ತು ನಾವು ದಿನನಿತ್ಯ ಉಪಯೋಗಿಸುವ ಇಂಗ್ಲಿಷ್ ವೊಕ್ಯಾಬ್ಯುಲರಿಯನ್ನು ಕಲಿಯೋಣ. ರಿವೆಂಜ್ ಅಂದರೆ ಸೇಡು ತೀರಿಸು ಅಥವಾ ಪ್ರತೀಕಾರ. She took revenge on her bully. ಆಕೆ ತನ್ನ ದಬ್ಬಾಳಿಕೆಯ ಮೇಲೆ ಸೇಡು ತೀರಿಸಿಕೊಂಡಳು. Revenge is not a good idea. ಸೇಡು ತೀರಿಸಿಕೊಳ್ಳುವುದು ಒಳ್ಳೆಯ ಉಪಾಯವಲ್ಲ. Revenge won't fix the past. ಪ್ರತೀಕಾರವು ಹಿಂದಿನದನ್ನು ಸರಿಪಡಿಸುವುದಿಲ್ಲ. Humiliate. ಅವಮಾನ. The teacher never tries to humiliate the students. ಶಿಕ್ಷಕರು ಎಂದಿಗೂ ವಿದ್ಯಾರ್ಥಿಗಳನ್ನು ಅವಮಾನಿಸಲು ಪ್ರಯತ್ನಿಸುವುದಿಲ್ಲ. They humiliated her by laughing at her outfit. ಅವಳ ಉಡುಪನ್ನು ನೋಡಿ ನಗುವ ಮೂಲಕ ಅವಳನ್ನು ಅವಮಾನಿಸಿದರು. He didn't want to humiliate his friend by pointing out the mistake. ತಪ್ಪನ್ನು ತೋರಿಸುವ ಮೂಲಕ ತನ್ನ ಸ್ನೇಹಿತನನ್ನು ಅವಮಾನಿಸಲು ಅವನು ಬಯಸಲಿಲ್ಲ. Alternative. ಪರ್ಯಾಯ. Do you have an alternative plan for the trip? ಪ್ರವಾಸಕ್ಕಾಗಿ ನೀವು ಪರ್ಯಾಯ ಯೋಜನೆಯನ್ನು ಹೊಂದಿದ್ದೀರಾ? You can suggest an alternative solution to the problem. ನೀವು ಸಮಸ್ಯೆಗೆ ಪರ್ಯಾಯ ಪರಿಹಾರವನ್ನು ಸೂಚಿಸಬಹುದು. Is there an alternative method to learn this skill? ಈ ಕೌಶಲ್ಯವನ್ನು ಕಲಿಯಲು ಪರ್ಯಾಯ ಮಾರ್ಗವಿದೆಯೇ? Negligence. ನಿರ್ಲಕ್ಷ್ಯ. His negligence caused the accident. ಆತನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣವಾಗಿತ್ತು. The doctor was sued for negligence. ನಿರ್ಲಕ್ಷ್ಯಕ್ಕಾಗಿ ವೈದ್ಯರ ಮೇಲೆ ಮೊಕದ್ದಮೆ ಹೂಡಲಾಯಿತು. She lost her job due to negligence. ನಿರ್ಲಕ್ಷ್ಯದಿಂದಾಗಿ ಆಕೆ ತನ್ನ ಕೆಲಸವನ್ನು ಕಳೆದುಕೊಂಡಳು. Stubborn. ಹಠಮಾರಿ. He is stubborn and won't change his mind. ಅವನು ಹಠಮಾರಿಯಾಗಿದ್ದಾನೆ ಮತ್ತು ತನ್ನ ಮನಸ್ಸನ್ನು ಬದಲಾಯಿಸುವುದಿಲ್ಲ. She is stubborn but very determined. ಅವಳು ಹಠಮಾರಿ ಆದರೆ ತುಂಬಾ ದೃಢನಿಶ್ಚಯವುಳ್ಳವಳು. Don't be stubborn, try to be flexible. ಹಠ ಮಾಡಬೇಡ, ಹೊಂದಿಕೊಳ್ಳಲು ಪ್ರಯತ್ನಿಸು. Upbringing. ಪಾಲನೆ. Good upbringing helps children succeed. ಉತ್ತಮ ಪಾಲನೆ ಮಕ್ಕಳ ಯಶಸ್ಸಿಗೆ ಸಹಾಯ ಮಾಡುತ್ತದೆ. Her upbringing was full of love and care. ಅವಳ ಪಾಲನೆ ಪ್ರೀತಿ ಮತ್ತು ಕಾಳಜಿಯಿಂದ ತುಂಬಿತ್ತು. She grew up in a strict upbringing. ಅವಳು ಕಟ್ಟುನಿಟ್ಟಾದ ಪಾಲನೆಯಲ್ಲಿ ಬೆಳೆದಳು. Praise. ಹೊಗಳಿಕೆ ಅಥವಾ ಪ್ರಶಂಸೆ. You deserve praise for your good grades. ನಿಮ್ಮ ಉತ್ತಮ ಶ್ರೇಣಿಗಳಿಗಾಗಿ ನೀವು ಪ್ರಶಂಸೆಗೆ ಅರ್ಹರಾಗಿದ್ದೀರಿ. Everyone praises your talent. ನಿಮ್ಮ ಪ್ರತಿಭೆಗೆ ಎಲ್ಲರೂ ಹೊಗಳುತ್ತಾರೆ. Sometimes teachers should praise their students for small good deeds. ಕೆಲವೊಮ್ಮೆ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಸಣ್ಣ ಒಳ್ಳೆಯ ಕಾರ್ಯಗಳಿಗಾಗಿ ಹೊಗಳಬೇಕು. Pretend. ನಟಿಸು. I pretend to sleep when my mom calls me. ನನ್ನ ತಾಯಿ ನನಗೆ ಕರೆಯುವಾಗ ನಾನು ಮಲಗುವಂತೆ ನಟಿಸುತ್ತೇನೆ. She is pretending like she does not know anything. ಅವಳು ತನಗೆ ಏನೂ ಗೊತ್ತಿಲ್ಲವೆಂಬಂತೆ ನಟಿಸುತ್ತಿದ್ದಾಳೆ. When I am sad, I pretend I am happy. ನಾನು ದುಃಖದಲ್ಲಿರುವಾಗ ನಾನು ಸಂತೋಷವಾಗಿದ್ದೇನೆ ಎಂದು ನಟಿಸುತ್ತೇನೆ. Tolerate. ಸಹಿಸಿಕೊಳ್ಳು. She does not tolerate bad behavior. ಆಕೆ ಕೆಟ್ಟ ನಡವಳಿಕೆಯನ್ನು ಸಹಿಸುವುದಿಲ್ಲ. Animals can tolerate cold weather.
ಪ್ರಾಣಿಗಳು ಶೀತ ಹವಾಮಾನವನ್ನು ಸಹಿಸಿಕೊಳ್ಳಬಲ್ಲವು. Parents tolerate their children's noise. ಪೋಷಕರು ತಮ್ಮ ಮಕ್ಕಳ ಗದ್ದಲವನ್ನು ಸಹಿಸಿಕೊಳ್ಳುತ್ತಾರೆ. Stare. ದಿಟ್ಟಿಸಿ ನೋಡುವುದು. The dog is staring at me. ನಾಯಿಯು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದೆ. Why are you staring at me? ನೀನು ನನ್ನನ್ನೇಕೆ ದಿಟ್ಟಿಸುತ್ತಿರುವೆ? My cat stares at me when it is hungry. ಹಸಿವಾದಾಗ ನನ್ನ ಬೆಕ್ಕು ನನ್ನನ್ನು ದಿಟ್ಟಿಸಿ ನೋಡುತ್ತದೆ. Irritate. ಕೆರಳಿಸು, ಕಿರಿಕಿರಿಯುಂಟುಮಾಡು. Loud noises irritate me. ದೊಡ್ಡ ಸದ್ದುಗಳು ನನ್ನನ್ನು ಕೆರಳಿಸುತ್ತವೆ. The cold weather is irritating to my skin. ತಂಪಾದ ವಾತಾವರಣವು ನನ್ನ ಚರ್ಮಕ್ಕೆ ಕಿರಿಕಿರಿಯುಂಟುಮಾಡುತ್ತಿದೆ. Her constant questions irritate him. ಆಕೆಯ ನಿರಂತರ ಪ್ರಶ್ನೆಗಳು ಅವನನ್ನು ಕೆರಳಿಸುತ್ತವೆ. Recommend. ಶಿಫಾರಸು ಮಾಡಿ. I would recommend this book. ನಾನು ಈ ಪುಸ್ತಕವನ್ನು ಶಿಫಾರಸು ಮಾಡುತ್ತೇನೆ. Can you recommend a good movie? ನೀವು ಒಳ್ಳೆಯ ಚಲನಚಿತ್ರವನ್ನು ಶಿಫಾರಸು ಮಾಡಬಹುದೇ? They recommended a good restaurant. ಅವರು ಒಳ್ಳೆಯ ರೆಸ್ಟೋರೆಂಟ್ ಅನ್ನು ಶಿಫಾರಸು ಮಾಡಿದರು. Confess. ತಪ್ಪೊಪ್ಪಿಗೆ. He had to confess to his boss. ಅವನು ತನ್ನ ಮೇಲಧಿಕಾರಿಯ ಮುಂದೆ ತಪ್ಪೊಪ್ಪಿಕೊಳ್ಳಬೇಕಾಯಿತು. He confessed to his parents. ಅವನು ತನ್ನ ಹೆತ್ತವರ ಮುಂದೆ ತಪ್ಪೊಪ್ಪಿಕೊಂಡನು. Why should I confess? ನಾನು ಏಕೆ ತಪ್ಪೊಪ್ಪಿಕೊಳ್ಳಬೇಕು? Fortunate. ಅದೃಷ್ಟವಂತ. I feel fortunate to have good friends. ಒಳ್ಳೆಯ ಸ್ನೇಹಿತರನ್ನು ಹೊಂದಲು ನಾನು ಅದೃಷ್ಟಶಾಲಿ ಎಂದು ಭಾವಿಸುತ್ತೇನೆ. You are fortunate to have a loving family. ಪ್ರೀತಿಯ ಕುಟುಂಬವನ್ನು ಹೊಂದಲು ನೀವು ಅದೃಷ್ಟಶಾಲಿಯಾಗಿದ್ದೀರಿ. He was fortunate to get a job quickly. ಅವನು ಅದೃಷ್ಟವಂತ, ಆತನಿಗೆ ಶೀಘ್ರದಲ್ಲೇ ಕೆಲಸ ಸಿಕ್ಕಿತು. Priority. ಆದ್ಯತೆ. Health is the first priority. ಆರೋಗ್ಯ ಮೊದಲ ಆದ್ಯತೆಯಾಗಿದೆ. English is the first priority for getting a job in a big company. ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಪಡೆಯಲು ಇಂಗ್ಲಿಷ್ ಮೊದಲ ಆದ್ಯತೆಯಾಗಿದೆ. Priority should be given to sleep. ನಿದ್ರೆಗೆ ಆದ್ಯತೆ ನೀಡಬೇಕು. Betray. ದ್ರೋಹ, ವಿಶ್ವಾಸಘಾತ. The spy has betrayed the country. ಗೂಢಚಾರನು ದೇಶಕ್ಕೆ ದ್ರೋಹ ಬಗೆದನು. He betrayed their trust. ಅವನು ಅವರ ನಂಬಿಕೆಗೆ ದ್ರೋಹ ಬಗೆದನು. He has betrayed her love. ಆತ ಆಕೆಯ ಪ್ರೀತಿಗೆ ದ್ರೋಹ ಬಗೆದನು. Hug. ಅಪ್ಪಿಕೊಳ್ಳುವುದು. I hug my mother. ನಾನು ನನ್ನ ತಾಯಿಯನ್ನು ಅಪ್ಪಿಕೊಳ್ಳುತ್ತೇನೆ. Can I hug you? ನಾನು ನಿಮ್ಮನ್ನು ಅಪ್ಪಿಕೊಳ್ಳಬಹುದೇ? He hugged his father tightly. ಅವನು ತನ್ನ ತಂದೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. Dominate. ಪ್ರಾಬಲ್ಯ. The leader dominates the meeting. ಸಭೆಯಲ್ಲಿ ನಾಯಕನು ಪ್ರಾಬಲ್ಯ ಸಾಧಿಸುತ್ತಾನೆ. The strong countries dominate the weak countries. ಬಲವಾದ ದೇಶಗಳು ದುರ್ಬಲ ರಾಷ್ಟ್ರಗಳ ಮೇಲೆ ಪ್ರಾಬಲ್ಯ ಸಾಧಿಸುತ್ತವೆ. Robots may dominate in the future. ಭವಿಷ್ಯದಲ್ಲಿ ರೋಬೋಟ್ಗಳು ಪ್ರಾಬಲ್ಯ ಸಾಧಿಸಬಹುದು. Humble. ವಿನಮ್ರ. She is a humble person. ಆಕೆ ವಿನಮ್ರ ವ್ಯಕ್ತಿ. He made a humble request. ಅವನು ವಿನಮ್ರ ಮನವಿ ಮಾಡಿದನು. We must be humble. ನಾವು ವಿನಮ್ರರಾಗಿರಬೇಕು. Rumor. ವದಂತಿ.
A rumor is a story that is not true. ವದಂತಿ ಎಂದರೆ ಅದು ನಿಜವಲ್ಲದ ಕಥೆ. Rumors can change people's feelings. ವದಂತಿಗಳು ಜನರ ಭಾವನೆಗಳನ್ನು ಬದಲಾಯಿಸಬಹುದು. She told me a rumor about a new teacher. ಅವಳು ನನಗೆ ಹೊಸ ಶಿಕ್ಷಕಿಯ ಬಗ್ಗೆ ವದಂತಿಯನ್ನು ಹೇಳಿದಳು. Interfere. ಮಧ್ಯಪ್ರವೇಶಿಸು ಅಥವಾ ಹಸ್ತಕ್ಷೇಪ. Please don't interfere with my work. ದಯವಿಟ್ಟು ನನ್ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. He interfered in their conversation. ಅವರ ಮಾತುಕತೆಯಲ್ಲಿ ಅವನು ಮಧ್ಯಪ್ರವೇಶಿಸಿದನು. Don't let others interfere in your business. ನಿಮ್ಮ ವ್ಯವಹಾರದಲ್ಲಿ ಇತರರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ. Deep. ಆಳವಾದ. His words made a deep impression on me. His words made a deep impression on me. ಅವನ ಮಾತುಗಳು ನನ್ನ ಮೇಲೆ ಆಳವಾದ ಪ್ರಭಾವ ಬೀರಿದವು. His question was deep and thoughtful. His question was deep and thoughtful. ಅವನ ಪ್ರಶ್ನೆಯು ಆಳವಾದ ಮತ್ತು ಚಿಂತನಶೀಲವಾಗಿತ್ತು. She has a deep respect for nature. She has a deep respect for nature. ಅವಳು ಪ್ರಕೃತಿಯ ಬಗ್ಗೆ ಆಳವಾದ ಗೌರವವನ್ನು ಹೊಂದಿದ್ದಾಳೆ. Allow. ಅವಕಾಶ, ಅನುಮತಿ. There is no parking allowed here. There is no parking allowed here. ಇಲ್ಲಿ ವಾಹನ ನಿಲುಗಡೆಗೆ ಅವಕಾಶವಿಲ್ಲ. The school does not allow cell phones. The school does not allow cell phones. ಶಾಲೆಯು ಸೆಲ್ ಫೋನ್ಗಳನ್ನು ಅನುಮತಿಸುವುದಿಲ್ಲ. They allowed us to take photos in the museum. They allowed us to take photos in the museum. ಅವರು ನಮಗೆ ಮ್ಯೂಸಿಯಂನಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟರು. Burden. ಹೊರೆ. She carried the burden of helping her family. She carried the burden of helping her family. ತನ್ನ ಕುಟುಂಬಕ್ಕೆ ಸಹಾಯ ಮಾಡುವ ಹೊರೆಯನ್ನು ಹೊತ್ತಿದ್ದಳು. Her illness has become a burden on the family. Her illness has become a burden on the family. ಆಕೆಯ ಅನಾರೋಗ್ಯವು ಕುಟುಂಬಕ್ಕೆ ಹೊರೆಯಾಗಿದೆ. I don't want to be a burden to you. I don't want to be a burden to you. ನಾನು ನಿಮಗೆ ಹೊರೆಯಾಗಲು ಬಯಸುವುದಿಲ್ಲ. Violence. ಹಿಂಸೆ. Many movies show violence. Many movies show violence. ಅನೇಕ ಚಲನಚಿತ್ರಗಳು ಹಿಂಸೆಯನ್ನು ತೋರಿಸುತ್ತವೆ. We want peace, not violence. We want peace, not violence. ನಮಗೆ ಶಾಂತಿ ಬೇಕು, ಹಿಂಸೆಯಲ್ಲ. He talked about violence in his speech. He talked about violence in his speech. ಅವನು ತಮ್ಮ ಭಾಷಣದಲ್ಲಿ ಹಿಂಸೆಯ ಬಗ್ಗೆ ಮಾತನಾಡಿದನು.